ಒಬ್ಬ ವಿದ್ಯಾರ್ಥಿಯ ಕಣ್ಣೀರು, ಒಬ್ಬ ಯೋಧನ ಕತ್ತಿ, ಒಂದು ನಾಡಿನ ಗೌರವ, ಈ ಮೂರರಿಂದ ಹುಟ್ಟಿತು ಕದಂಬರ ಸಾಮ್ರಾಜ್ಯ. ಅದು ಕ್ರಿಸ್ತಶಕ 3ನೇ ಶತಮಾನ. ದಕ್ಷಿಣ ಭಾರತದಲ್ಲಿ ಪಲ್ಲವರ ಆಳ್ವಿಕೆ. ಆದರೆ ಕನ್ನಡಿಗನಿಗೆ ತನ್ನದೇ ಧ್ವನಿ ಇರಲಿಲ್ಲ. ಕರ್ನಾಟಕದ ತಲಗುಂದದ ಒಬ್ಬ ಯುವಕ ಮಯೂರ ಶರ್ಮ ಕಂಚಿಗೆ ವೇದಾಭ್ಯಾಸಕ್ಕೆ ತೆರಳಿದನು. ಅವನ ಕನಸು ಇದಾಗಿತ್ತು: ವಿದ್ಯೆ, ಶಾಂತಿ, ಜ್ಞಾನ. ಆದರೆ ಒಂದು ದಿನ ಮಯೂರ ಶರ್ಮನಿಗೆ ಪಲ್ಲವ ಸೈನಿಕನಿಂದ ಅವಮಾನವಾಯಿತು. ನೀನು ಕನ್ನಡಿಗ, ಇಲ್ಲಿ ನಿನಗೆ ಸ್ಥಾನವಿಲ್ಲ ಎಂದು. ಅಷ್ಟೇ ಹೇಳಿದ ಮಾತು. ಆದರೆ ಆ ಮಾತು ಅವನ ಹೃದಯದಲ್ಲಿ ಬೆಂಕಿಯಂತಿತ್ತು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಅಲ್ಲ, ಅದು ಪ್ರತೀಕಾರದ ನಿಶ್ಚಯವಾಗಿತ್ತು. ಮಯೂರ ಶರ್ಮ ಶಾಸ್ತ್ರಜ್ಞಾನಿ ಆಗಿದ್ದ, ಆದರೆ ಅವಮಾನದಿಂದ ವೀರನಾದನು. ಅವನ ಕೈಯಲ್ಲಿ ಕತ್ತಿ ಹೊಳೆಯಿತು. ಅವನ ಕತ್ತಿಯಲ್ಲಿ ಕನ್ನಡದ ಗೌರವ ಹೊತ್ತಿತ್ತು. ಅವನು ಪಲ್ಲವರ ವಿರುದ್ಧ ಹೋರಾಡಿ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿಸಿದನು. ಹೀಗೆ ಹುಟ್ಟಿತು ಕದಂಬ ವಂಶ. ಇದು ಕೇವಲ ಸಾಮ್ರಾಜ್ಯವಲ್ಲ, ಇದು ಕನ್ನಡದ ಆತ್ಮದ ಪುನರ್ಜನ್ಮ. ಅವನು ಹೇಳಿದಂತೆ ನನ್ನ ನಾಡು, ನುಡಿ, ಗೌರವ ಯಾರ ದಾಸ್ಯದಲ್ಲೂ ಇರಲಾರದು. ಕನ್ನಡ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಇದೇ ರೀತಿ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.